ನಾಳೆ ಮಕರ ಸಂಕ್ರಾಂತಿಯಂದು ಮನೆಯ ದೇವಸ್ಥಾನದಲ್ಲಿ ಈ ವಸ್ತುವನ್ನು ಇಡಿ. ಒಂದೆಡೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನನ್ನು ಪೂಜಿಸುವ ಸಂಪ್ರದಾಯವಿದ್ದರೆ, ಇನ್ನೊಂದೆಡೆ ಈ ದಿನದಂದು ವಿವಿಧ ರೀತಿಯ ಸಂಪ್ರದಾಯಗಳನ್ನು ಅನುಸರಿಸಲಾಗುತ್ತದೆ. ಇವುಗಳಲ್ಲಿ ಗೋಧಿಯನ್ನು ಮನೆಯ ದೇವಸ್ಥಾನದಲ್ಲಿ ಇಡುವ ಸಂಪ್ರದಾಯವು ಒಂದು. ಮಕರ ಸಂಕ್ರಾಂತಿಯ ದಿನದಂದು ಮನೆಯ ದೇವಸ್ಥಾನದಲ್ಲಿ ಒಂದು ಹಿಡಿ ಗೋಧಿಯನ್ನು ಇಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಮನೆಯ ದೇವಸ್ಥಾನದಲ್ಲಿ ಗೋಧಿಯನ್ನು ಇಡುವುದು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ಪರಿಹಾರವು ಮನೆಯಲ್ಲಿ ಹಣ ಮತ್ತು ಆಹಾರದ ಕೊರತೆಯನ್ನು ನಿವಾರಿಸುತ್ತದೆ ಮತ್ತು ಮನೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಮನೆಯ ದೇವಸ್ಥಾನದಲ್ಲಿ ಗೋಧಿಯನ್ನು ಇಡುವುದರಿಂದ ಯಾವುದೇ ರೀತಿಯ ವಾಸ್ತುದೋಷ ನಿವಾರಣೆಯಾಗುತ್ತದೆ ಮತ್ತು ಕೌಟುಂಬಿಕ ತೊಂದರೆಗಳಿಂದ ಪರಿಹಾರ ದೊರೆಯುತ್ತದೆ. ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ, ನಕಾರಾತ್ಮಕ ಶಕ್ತಿಯು ದೂರ ಹೋಗುತ್ತದೆ ಮತ್ತು ಸಕಾರಾತ್ಮಕತೆಯ ಹರಿವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಒಬ್ಬ ವ್ಯಕ್ತಿಯು ತಲೆಯಿಂದ ಪಾದದವರೆಗೆ ಸಾಲದಲ್ಲಿ ಮುಳುಗಿದ್ದರೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರ ಅವನು ಮನೆಯ ದೇವಾಲಯದಲ್ಲಿ ಕೆಂಪು ಬಟ್ಟೆಯಲ್ಲಿ ಒಂದು ಹಿಡಿ ಗೋಧಿಯನ್ನು ಕಟ್ಟಬೇಕು ಎಂದು ನಂಬಲಾಗಿದೆ. ಇದು ಸಾಲದಿಂದ ಶೀಘ್ರ ಪರಿಹಾರ ಪಡೆಯಲು ಸಹಾಯ ಮಾಡುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಗೋಧಿಯನ್ನು ಮನೆಯ ದೇವಸ್ಥಾನದಲ್ಲಿ ಇಡುವುದರಿಂದ ಗ್ರಹ ದೋಷಗಳು ದೂರವಾಗುತ್ತವೆ. ಜಾತಕದಲ್ಲಿ ಯಾವುದೇ ಗ್ರಹಕ್ಕೆ ಸಂಬಂಧಿಸಿದ ದೋಷವು, ವಿಶೇಷವಾಗಿ ಸೂರ್ಯನ ದೋಷವು ನಿಮ್ಮನ್ನು ತೊಂದರೆಗೊಳಿಸುತ್ತಿದ್ದರೆ ಮಕರ ಸಂಕ್ರಾಂತಿಯ ದಿನದಂದು ಗೋಧಿಯನ್ನು ಮನೆಯ ದೇವಸ್ಥಾನದಲ್ಲಿ ಇರಿಸಿ. ಈ ಕಾರಣದಿಂದಾಗಿ ಗ್ರಹಗಳು ಶಾಂತವಾಗಲು ಪ್ರಾರಂಭಿಸುತ್ತವೆ. ಬೆಲ್ಲ ಮತ್ತು ಗೋಧಿಯನ್ನು ಸೂರ್ಯನ ಗ್ರಹಕ್ಕೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ಹಸುವಿಗೆ ಬೆಲ್ಲ ಮತ್ತು ರೊಟ್ಟಿ ತಿನ್ನಿಸುವುದರಿಂದ ಜಾತಕದಲ್ಲಿ ಸೂರ್ಯನ ಸ್ಥಾನವನ್ನು ಬಲಪಡಿಸುತ್ತದೆ ಮತ್ತು ಮತ್ತೊಂದೆಡೆ ತಾಯಿಯ ಹಸುವಿನ ಆಶೀರ್ವಾದವು ಉಳಿಯುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಹಸುವಿಗೆ ಬೆಲ್ಲ ಮತ್ತು ರೊಟ್ಟಿ ತಿನ್ನಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ. ಈ ಮಕರ ಸಂಕ್ರಾಂತಿಯ ದಿನದಂದು ಹಸುವಿಗೆ ಅಂಟಿನ ಉಂಡೆಗಳನ್ನು ತಿನ್ನಿಸಬೇಕು. ಈ ದಿನದಂದು ಹಸುವಿಗೆ ಅಂಟಿನ ಉಂಡೆಗಳನ್ನು ತಿನ್ನಿಸುವುದರಿಂದ ಮನೆಯಲ್ಲಿ ಯಶಸ್ಸಿನ ಬಾಗಿಲು ತೆರೆಯುತ್ತದೆ. ಮಾತ್ರವಲ್ಲದೆ ಅದೃಷ್ಟವು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ವ್ಯಕ್ತಿಯು ಅದೃಷ್ಟವನ್ನು ಪಡೆಯುತ್ತಾನೆ, ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತಾನೆ ಮತ್ತು ಗ್ರಹ ದೋಷಗಳು ಸಹ ನಿವಾರಣೆಯಾಗುತ್ತವೆ. ಮಕರ ಸಂಕ್ರಾಂತಿಯ ದಿನದಂದು ಹಸುವಿಗೆ ಎಳ್ಳು ಮತ್ತು ಪಂಜೇರಿ ತಿನ್ನಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ದಿನ ಹಸುವಿಗೆ ಎಳ್ಳಿನಿಂದ ಮಾಡಿದ ಪದಾರ್ಥವನ್ನು ತಿನ್ನಿಸಿದರೆ ಹಸುಕೂಸುಗಳು ಶಾಂತವಾಗುತ್ತವೆ ಮತ್ತು ಶನಿದೇವನು ಸಂತೋಷವಾಗಿರುತ್ತಾನೆ ಎಂಬ ನಂಬಿಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಅದೇ ಸಮಯದಲ್ಲಿ ಪಂಜೀರಿ ತಿನ್ನುವುದರಿಂದ ಕುಟುಂಬದ ತೊಂದರೆಗಳು ದೂರವಾಗುತ್ತವೆ ಮತ್ತು ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ. ನಾಳೆ ಮಕರ ಸಂಕ್ರಾಂತಿಯ ದಿನದಂದು ಈ ಪರಿಹಾರಗಳನ್ನು ಮಾಡಿ. ನಿಮ್ಮ ಮನೆ ವರ್ಷವಿಡೀ ಧನ ಧಾನ್ಯದಿಂದ ತುಂಬಿರುತ್ತದೆ. 1. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯದೇವರನ್ನು ಪೂಜಿಸಿದ ನಂತರ ಮನೆಯ ಮುಖ್ಯ ದ್ವಾರವನ್ನು ನೀರಿನಿಂದ ತೊಳೆದು ಸ್ವಚ್ಛಗೊಳಿಸಿ ಮತ್ತು ನಂತರ ಮುಖ್ಯ ದ್ವಾರದಲ್ಲಿ ಕೆಂಪು ದಾರದಲ್ಲಿ ಸುತ್ತಿದ 5 ಗಂಟುಗಳ ಅರಿಶಿಣವನ್ನು ಕಟ್ಟಬೇಕು. ಇದರಿಂದ ಮನೆಯಲ್ಲಿ ಇರುವ ಋಣಾತ್ಮಕ ಶಕ್ತಿ ಹೋಗಲಾಡಿಸುತ್ತದೆ, ಧನಾತ್ಮಕ ಶಕ್ತಿ ಹರಡುತ್ತದೆ ಮತ್ತು ಶುಭವು ಮನೆಗೆ ಪ್ರವೇಶಿಸುತ್ತದೆ. 2. ಮಕರ ಸಂಕ್ರಾಂತಿಯ ದಿನದಂದು ಬಿಳಿ ಎಳ್ಳನ್ನು ದಾನ ಮಾಡಿ. ಇದಲ್ಲದೆ ಬಿಳಿ ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಅರಳಿ ಮರದ ಬೇರಿಗೆ ಅರ್ಪಿಸಿ. ಇದು ಎಲ್ಲ ದೇವತೆಗಳ ಆಶೀರ್ವಾದವನ್ನು ತರುತ್ತದೆ ಮತ್ತು ಪಿತೃದೋಷವೂ ಸಹ ಶಮನವಾಗುತ್ತದೆ. ಇದಲ್ಲದೆ ಈ ಪರಿಹಾರವನ್ನು ಮಾಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ದೊರೆಯುತ್ತದೆ. 3. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ಖಂಡಿತವಾಗಿಯೂ ಕೆಂಪು ಚಂದನವನ್ನು ನೀರಿನಲ್ಲಿ ಬೆರೆಸಿ. ಇದಲ್ಲದೆ ಸೂರ್ಯ ದೇವರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಈ ಪಾಠವನ್ನು ನೀವು ಆಸನದ ಮೇಲೆ ಕುಳಿತು ನಿಮ್ಮ ದೇವಾಲಯದ ಮುಂದೆ ನಿರ್ಣಯವನ್ನು ತೆಗೆದುಕೊಳ್ಳುತ್ತಿದ್ದರೆ ನಿಮ್ಮ ಜಾತಕದಲ್ಲಿ ಸೂರ್ಯನು ಬಲಶಾಲಿಯಾಗುತ್ತಾನೆ. 4. ಮಕರ ಸಂಕ್ರಾಂತಿಯ ದಿನದಂದು ಪೊಂಗಲ್ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ದಿನ ಪೊಂಗಲ್ ತಯಾರಿಸಿ ನೀವು ಯಾವ ದೇವರನ್ನು ನಂಬುತ್ತೀರೋ ಆ ದೇವರಿಗೆ ನೈವೇದ್ಯ ಮಾಡಿ ನಂತರ ಆ ಪೊಂಗಲನ್ನು ನೀವೇ ಸೇವಿಸಿ ಮತ್ತು ಅದಕ್ಕೂ ಮೊದಲು ಹಸಿದವರಿಗೆ ತಿನ್ನಿಸಿ. ಇದರಿಂದ ಸಂಪತ್ತು ಹೆಚ್ಚುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.